ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಇನ್ಸ್ಟೆಂಟಾಗಿ ಈ ರೆಸಿಪಿನ ಮಾಡಿ ನೋಡ್ರಿ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಬೇಗನೆ ನಾವು ಲಂಚ್ ಬಾಕ್ಸನ್ನು ಪ್ರಿಪೇರ್ ಮಾಡ್ಬೋದು. ಒಂದು 10-15 ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ನಾವು ಇದನ್ನು ಮಾಡ್ಕೋಬೋದು ನೋಡಿರಿ. ಯಾವುದೇ ಅಕ್ಕಿ ಅಥವಾ ಉದ್ದಿನ ಬೇಳೆಯನ್ನು ನೆನೆ ಹಾಕೋ ಟೆನ್ಷನ್ ಇಲ್ಲ. ಅಕ್ಕಿ ಹಿಟ್ಟು ಬೇಡ, ಗೋಧಿ ಹಿಟ್ಟು ಬೇಡ, ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಈಗ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ. ನೀವು ತೆಳು ಅವಲಕ್ಕಿ ಆಗ್ಬೋದು ಅಥವಾ ದಪ್ಪ ಅವಲಕ್ಕಿ, ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತಿರೋ ನಾಷ್ಟಕ್ಕೆ ಅದನ್ನು ನೀವು ತೊಗೊಳ್ರಿ. ಅವಲಕ್ಕಿಯಿಂದ ಅವಲಕ್ಕಿ ಒಗ್ಗರಣೆ ಎಲ್ಲ ಮಾಡಿರ್ತೀವಿ, ಬಟ್ ಈ ರೆಸಿಪಿ ಒಂದು ಸರಿ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು 2-3 ಸತಿ ನೀರಲ್ಲಿ ವಾಶ್ ಮಾಡಿ ತೊಗೊಂಬರ್ತೀನಿ. ಅವಲಕ್ಕಿನಲ್ಲಿ ಧೂಳೋದಿದ್ರೆ ಎಲ್ಲ ಹೊರಟು ಹೋಗ್ಬಿಡುತ್ತೆ. 1-2 ಸರಿ ಇದನ್ನು ಸ್ವಲ್ಪ ವಾಶ್ ಮಾಡಿ ತೊಗೊಳ್ರಿ. ನೋಡಿರಿ, ಇಲ್ಲಿ ನಾನು ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಡ್ರೈ ಇದೆ ಅವಲಕ್ಕಿ, ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಸ್ವಲ್ಪ ಬೇಗ ನೆನಿಬೇಕು ಅಂದರೆ ಉಗುರು ಬೆಚ್ಚಗಿರುವಂಥ ನೀರನ್ನು ಹಾಕಿರಿ. 5 ನಿಮಿಷದಲ್ಲಿ ಅಂದರೆ 1-2 ಸೆಕೆಂಡಲ್ಲಿ ಇದು ಬೇಗ ಅಳ್ಕೊಂಬಿಡುತ್ತೆ ನೋಡಿರಿ. 1-2 ನಿಮಿಷ ಆದರೆ ಸಾಕು, ಅದರಲ್ಲಿ ಅಳ್ಕೊಳ್ಳುತ್ತೆ. ನಾನಿಲ್ಲಿ 1-2-3 ನಿಮಿಷ ಬಿಟ್ಟಿದ್ದೆ ನೋಡಿರಿ. ತುಂಬ ಚೆನ್ನಾಗಿ ನೆನೆದಿದೆ ಅವಲಕ್ಕಿ. ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬರೋಣ. ನೋಡಿರಿ, ಇಲ್ಲಿ ಒಂದು ಮಿಕ್ಸರ್ ಜಾರಿಗೆ ನಾವು ನೆನೆಸಿಟ್ಟಂಥ ಅವಲಕ್ಕಿನ ಹಾಕಿರಿ. ಹಾಕಿ ನೀರು ಹಾಕಿ ರುಬ್ಬ್ರಿ. ಸ್ವಲ್ಪನೇ ನೀರು ಹಾಕಿರಿ, ತುಂಬ ನೀರು ಮಾಡೋಕ್ಕೆ ಹೋಗಬೇಡ್ರಿ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನು ಗಟ್ಟಿಯಾಗಿಯೇ ರುಬ್ಬ್ರಿ. ನೋಡಿರಿ, ಇಷ್ಟು ನೈಸಾಗಿ ರುಬ್ಬಿದರೆ ಸಾಕು, ಗಂಟುಗಳಿರಬಾರ್ದು. ಸ್ವಲ್ಪ ನೀವು ಬೇಗ ಮಾಡಬೇಕು ಅಂದ್ಕೊಂಡಾಗ ಬಿಸಿನೀರು ಹಾಕಿರಿ, ಬೇಗನೆ ಆಗುತ್ತೆ. ಇದಕ್ಕೆ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಬಾಂಬೆ ರವೆನ ಸೇರಿಸ್ತಾ ಇದ್ದೀನಿ. ನೋಡಿರಿ, ಚಿರೋಟಿ ರವೆ, ಬಾಂಬೆ ರವೆ ಯಾವುದಾದ್ರೂ ನೀವು ಹಾಕ್ಬೋದು. 1 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ನಾಷ್ಟ ರೆಸಿಪಿ ನಿಮಗೆ ಜಾಸ್ತಿ ಬೇಕು, ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ನೀವು ಡಬಲ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಮೆಜರ್ಮೆಂಟಲ್ಲಿ ರವೆನ ಜಾಸ್ತಿ ಆದರೂ ತೊಗೋಬೋದು. ಅರ್ಧ ಕಪ್ಪಷ್ಟು ನಾನಿಲ್ಲಿ ಮೊಸರನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರೂ ಹಾಕಿ ಇದನ್ನೀಗ ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ. ನೋಡಿರಿ, ಫುಲ್ ಫೈನಾಗಿ ಗ್ರೈಂಡ್ ಆಗಿದೆ. ನೋಡಿರಿ, ಈ ರೀತಿ ಆಗಿರಬೇಕು. ಇಷ್ಟ ಆದರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಟ್ರಾನ್ಸ್ಫರ್ ಮಾಡಿ 1-2 ನಿಮಿಷ ಇದನ್ನು ರೆಸ್ಟಿಗೆ ಬಿಡೋಣ. ಚೆನ್ನಾಗಿ ರವೆ ಎಲ್ಲ ಏನಾಗುತ್ತೆ ಅಂದರೆ ಮಾಯ್ಶ್ಚರೈಸನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ತುಂಬ ಫ್ಲಫಿಯಾಗಿ ಬರುತ್ತೆ. ನೋಡಿರಿ, ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ 1-2 ನಿಮಿಷ ಇಟ್ಟರೆ ಸಾಕು. ನೋಡಿರಿ, ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಇದು ಹಿಟ್ಟು ಗಟ್ಟಿ ಆಗುತ್ತೆ. ಈಗ ಇದನ್ನು ರೆಸ್ಟಿಗೆ ಇಡೋಣ 1-2 ನಿಮಿಷ. ಈಗ ನೋಡಿರಿ, ಇದಕ್ಕೆ ದೋಸೆಗೊಂದು ಚಟ್ನಿನ ರೆಡಿ ಮಾಡ್ತಾಯಿದ್ದೀನಿ. ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೋಡಿರಿ, ಮನೇಲಿ ಈ ಥರ ಹಣ್ಣಾಗಿರೋ ಮೆಣಸಿನ್ಕಾಯಿ ಇರುತ್ತಲ್ವ, ಅದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಒಣ ಮೆಣಸಿನ್ಕಾಯಿ ಇದ್ದರೆ ಅದನ್ನು ಬಿಸಿನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಹಣ್ಣಾಗಿರೋಂಥ ಮೆಣಸಿನ್ಕಾಯಿನ ನಾನು ಬಳಸ್ತಾ ಇದ್ದೀನಿ. ಈಗ ನೋಡಿರಿ, ಇದನ್ನು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಆಲ್ರೆಡಿ. ನಾನು ತವಾದ ಮೇಲೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿರಿ, ಈಗ 1 ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕಿ ಸರಿಯಾಗಿ ಇದನ್ನು ಹುರ್ಕೋಬೇಕು. ಹುರಿದಷ್ಟು ರುಚಿ ಚೆನ್ನಾಗಿರುತ್ತೆ. ನೋಡಿರಿ, ಟೇಸ್ಟ್ ಸೂಪರಾಗಿ ಬರುತ್ತೆ ಚಟ್ನಿದು. ಹಾಗಾಗಿ 1 ಸ್ಪೂನ್ ಎಣ್ಣೆ ಹಾಕಿ ಚೆಂದಂಗೆ ಇದನ್ನು ಹುರಿಯಿರಿ. ಹಸಿ ಬಿಸಿ ಇರಬಾರ್ದು. ಸ್ವಲ್ಪ ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ಹುರಿಯಿರಿ. ಆವಾಗ ಬೇಗ ಇದು ಚಟ್ನಿ ನೋಡಿರಿ, 1 ವಾರದವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಬೋದು. ಈ ರೀತಿ ಮಾಡಿದ್ರೆ 1 ವಾರಕ್ಕಾಗುವಷ್ಟು ನೀವು ಇದನ್ನು ಮಾಡಿ ಇಟ್ಕೋಬೋದು. ನೋಡಿರಿ, ನೀವು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ನೋಡಿರಿ, ನಿಮಗೆ ಸಾಂಬಾರದು ಇಲ್ಲದೆ ಇರುವಾಗ ಈ ಚಟ್ನಿನ ನೀವು ಇದನ್ನು ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಈಗ ನೋಡಿರಿ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರಿದಿದೆ. ಇದನ್ನು ಪ್ಲೇಟಿಗೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ಈ ಚಟ್ನಿಗೆ ಹಾಕೋದಕ್ಕೆ ಇನ್ನೂ ನೋಡಿರಿ, ನಾನು ಏನೇನು ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ ಅಂದರೆ 1 ಉಳ್ಳಾಗಡ್ಡಿನ ಈ ಥರ ದಪ್ಪ ದಪ್ಪ ಮಾಡಿ ಕಟ್ ಮಾಡ್ಕೊಳ್ರಿ, ಮತ್ತು 2 ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ನಾನು ಉಳ್ಳಾಗಡ್ಡಿನ ಮತ್ತು ಟೊಮ್ಯಾಟೊ ಎರಡನ್ನೂ ಸಹಿತ ಹುರ್ಕೋತಿದ್ದೀನಿ. ನಾವು ಫಸ್ಟ್ ಟೈಮ್ ಮೆಣಸಿನ್ಕಾಯಿ ಹುರ್ಕೊಂಡವಲ್ಲ ಅದೇ ತವಾಕ್ಕೆ ಹಾಕಿ ಹುರಿತಾ ಇದ್ದೀನಿ. ನೋಡಿರಿ, ಚೆನ್ನಾಗಿ ಹುರಿದಷ್ಟು ಚಟ್ನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೂ ಸಹಿತ ಎಣ್ಣೆ ಹಾಕಿ ನೀಟಾಗಿ ಹುರ್ಕೊಳ್ರಿ. ಅಂದರೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹಸಿ ವಾಸನೆ ಇರಬಾರ್ದು. ಹಾಗೆ ಇರಲಾರ್ದಂಗೆ ಇದನ್ನು ನೀಟಾಗಿ ಹುರ್ಕೊಳ್ರಿ. ಇದು ದೋಸೆಗಾಗಿರ್ಬೋದು ಅಥವಾ ಚಟ್ನಿ, ರೊಟ್ಟಿ, ಅಕ್ಕಿ ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು, ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ನೋಡಿರಿ, ಬಿಸಿ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಜೋಳದ ರೊಟ್ಟಿಗೂ ಮಸ್ತಾಗಿರುತ್ತೆ. ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿರಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡ್ಬೋದು. ನೋಡಿರಿ, ಇದು ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಸಹಿತ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಈ ರೀತಿ ಸರಿಯಾಗಿ ಹುರ್ಕೊಳ್ರಿ. ಹುರ್ಕೊಂಡು
ಇದನ್ನು ಈಗ ಪ್ಲೇಟಿಗೆ ತೆಗೆದು ನಾನು ಏನು ಮಾಡ್ತೀನಿ ಅಂದರೆ ತಣ್ಣಗಾಗಕ್ಕೆ ಬಿಡ್ತೀನಿ. ಕಂಪ್ಲೀಟಾಗಿ ತಣ್ಣಗಾಗಬೇಕು, ಬಿಸಿ ಇರುವಾಗ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ನೋಡಿರಿ ಹುರಿದಂಥ ಎಲ್ಲ ಸಾಮಗ್ರಿಗಳನ್ನು ನಾನು ಪ್ಲೇಟ್ನಲ್ಲಿ ಹಾಕಿ ತೆಗೆದಿದ್ದೀನಿ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿರಿ ಇದು ಜವಾರಿ ಬೆಳ್ಳುಳ್ಳಿ, ರುಚಿ ಮಾತ್ರ ಸೂಪರ್ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಒಳ್ಳೆ ರುಚಿ ಕೊಡುತ್ತೆ, ಘಮ ಕೊಡುತ್ತೆ ನೋಡಿರಿ. ಈಗ ಇದನ್ನು ಎಲ್ಲದನ್ನು ಮಿಕ್ಸರ್ ಜಾರಿಗೆ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ. ಇದನ್ನು ನೀವು ಜಾಸ್ತಿ ದಿನ ಸ್ಟೋರ್ ಮಾಡೋದಿದ್ರೆ ನೀರು ಹಾಕಬೇಡ್ರಿ, ಹಾಗೆ ಗ್ರೈಂಡ್ ಮಾಡಿರಿ. ಇಲ್ಲಿ ಟೊಮ್ಯಾಟೊನಲ್ಲಿ ನೀರಿನಂಶ ಇರೋದ್ರಿಂದ ಅದರಲ್ಲಿನೇ ಇದು ನೈಸಾಗಿ ಗ್ರೈಂಡ್ ಆಗುತ್ತೆ. ಮೇಲಿಂದ ನೀರು ಹಾಕೋದೇನು ಬೇಡ, ಹಾಗೆ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ನೋಡಿರಿ ನೀವು ಇದನ್ನು ಈಸಿಯಾಗಿ ಸ್ಟೋರ್ ಮಾಡಿ ತಿನ್ಬೋದು. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬರ್ತೀನಿ. ನೋಡಿರಿ ಸೂಪರಾಗಿ ಗ್ರೈಂಡ್ ಆಗಿದೆ. ಇದರಲ್ಲಿ ಬೀಜ ಕಾಣಬಾರ್ದು, ಇಷ್ಟು ಗಟ್ಟಿಯಾಗಿರಬೇಕು. ಈ ಥರನೇ ಇದ್ದರೆ ನೀಟಾಗಿರುತ್ತೆ, ಆಮೇಲೆ ಕೆಡೋದಿಲ್ಲ. ಇದನ್ನು ಚೆನ್ನಾಗಿ ನಾವು ಸ್ಟೋರ್ ಮಾಡ್ಬೋದು. ನೋಡಿರಿ ಇಲ್ಲಿ ಚಟ್ನಿ ರೆಡಿ ಆಯಿತು. ಇದನ್ನು ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಈಗ ನೋಡಿರಿ ನಾನು ಫಸ್ಟೇನು ಮಿಕ್ಸ್ ಮಾಡಿಟ್ಟಿದಂಥ ಹಿಟ್ಟಿನ ಬ್ಯಾಟರೆಲ್ಲ ರೆಡಿಯಾಗಿದೆ. ಅವಲಕ್ಕಿ ಮತ್ತು ರವೆ ಮಿಕ್ಸರ್ ಹಾಕಿಟ್ಟಿದ್ವಲ್ವ, ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಚಿಟಿಕೆ ನಾನಿಲ್ಲಿ ಅಡಿಗೆ ಸೋಡಾನ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಹಾಗೆ ಮಾಡಿದರೂ ಚೆನ್ನಾಗಿರುತ್ತೆ ನೋಡಿರಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಉಪ್ಪು ರವೆ ನಾವೇನು ಹಾಕಿದ್ದೀವಲ್ವ, ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೋಡಾ ಉಪ್ಪು ಒಂದೇ ಹತ್ರ ಕೂರಬಾರ್ದು. 1-2 ನಿಮಿಷ ಇದನ್ನು ಕೈ ಬಿಡಲಾರ್ದಂಗೆ ನೀಟಾಗಿ 1 ನಿಮಿಷ ತಿರುಗಿಸಿದ್ರೆ ಸಾಕು ನೋಡಿರಿ. ಸೂಪರಾಗಿ ಫ್ಲಫಿಯಾಗಿ ಬರುತ್ತೆ ಹಿಟ್ಟು, ನೋಡ್ತಿರ್ಬೋದು ನೀವು. ಈಗ ಇಲ್ಲಿ ತವಾನ ಆಲ್ರೆಡಿ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಇವತ್ತು ಇದನ್ನು ದೋಸೆನ ಮಕ್ಕಳಿಗೆ ಪ್ರಿಪೇರ್ ಮಾಡಿ ಕೊಡ್ತಿರೋದ್ರಿಂದ ಸ್ವಲ್ಪ ಇದನ್ನು ಲಂಚ್ ಬಾಕ್ಸಿಗೆ ಯಾವ ರೀತಿ ಬೇಕೋ ಆ ರೀತಿ ನಾನಿಲ್ಲಿ ದೋಸೆನ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಆದಮೇಲೆ ನೋಡಿರಿ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಮಾಡಬೇಕಾಗುತ್ತೆ. ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ನಾನು, ತುಂಬ ದೊಡ್ಡ ದೋಸೆ ಹಾಕ್ತಾಯಿಲ್ಲ. ದೊಡ್ಡ ದೋಸೆನ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂಥೇಳಿ. ನೋಡಿರಿ ಇಷ್ಟಿಷ್ಟೇ ಹಾಕ್ತಾಯಿದ್ದೀನಿ ನಾನು. ಅವರಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ನಮಗೂ ಮಾಡೋದಕ್ಕೂ ಬೇಗ ಆಗುತ್ತೆ ನೋಡಿರಿ. ಇದೇ ರೀತಿ ತವ ಎಷ್ಟು ಹಿಡಿಸುತ್ತೋ ಅಷ್ಟು ದೋಸೆನ ಹಾಕಿ ನಾನಿಲ್ಲಿ ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಟು ಬಿಟ್ಬಿಡ್ರಿ. ಒಂದು ಸ್ಪೂನ್ ಎಣ್ಣೆ ಆದರೂ ಹಾಕ್ಬೋದು ಅಥವಾ ತುಪ್ಪನಾದರೂ ಹಾಕಿ ನೀವು ಇದನ್ನು ಬೇಯಿಸ್ಕೋಬೋದು. ದೋಸೆನ ಬೇಯಿಸ್ಕೊಂಡು ಆಮೇಲೆ ನೋಡಿರಿ ಲೋ ಫ್ಲೇಮ್ ಇಟ್ಟ ಮೇಲೆ ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತಿರುಗಿಸಾಕ್ರಿ. ನೋಡಿರಿ ಎಷ್ಟು ಈಸಿಯಾಗಿ ಹೇಳ್ತಾ ಇದೆ, ಅಷ್ಟೇ ಒಳ್ಳೆ ಘಮ ಕೂಡ ಬರ್ತಾ ಇದೆ ನೋಡಿರಿ. ನಾವು ಅವಲಕ್ಕಿ ಮತ್ತು ರವೆ ಹಾಕಿರೋದ್ರಿಂದ ತುಂಬ ಒಳ್ಳೆ ಪರಿಮಳ ಕೊಡ್ತಾ ಇದೆ. ಇದು ಟೇಸ್ಟು ಅಕ್ಕಿ ದೋಸೆ ಥರ ಇರೋದಿಲ್ಲ, ಒಂದು ಡಿಫ್ರೆಂಟ್ ಆದ ಟೇಸ್ಟ್ನಲ್ಲೇ ಇರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿರಿ, ಬೇಗ ಆಗುತ್ತೆ. ನಿಮ್ಮ ಬೆಳಗಿನ ಅವಸರದಲ್ಲಿ ಹೇಳಿ ಮಾಡಿಸಿದಂಥ ಬ್ರೇಕ್ಫಾಸ್ಟ್ ನೋಡಿರಿ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ 2 ಕಡೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ತೆಗೆದುಬಿಡ್ರಿ. ನೋಡಿ ಇದೇ ಥರ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಬಿಸಿಯಾಗಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. ದೋಸೆ ಮಾಡಬೇಕು ಅಂದಾಗ ಅಕ್ಕಿ ನೆನೆ ಹಾಕೋ ಅಥವಾ ಬೇಳೆನೋ ನೆನೆ ಹಾಕಿಲ್ಲ ಅನ್ನೋ ಟೆನ್ಷನ್ನೇ ಬೇಡ. ಒಂದು 10-15 ನಿಮಿಷದಲ್ಲಿ ಇದನ್ನು ನೀವು ಪ್ರಿಪೇರ್ ಮಾಡಿ ತೊಗೋಬೋದು. ಈಗ ನಾನು ಸ್ಪಾಂಜಿ ಆದಂಥ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ನೀಟಾಗಿ ಎದ್ದೇಳುತ್ತೆ ನೋಡಿರಿ. ಯಾವುದು ಹಂಚಿಗೆ ಅಂಟುಕೊಳ್ಳೋದಿಲ್ಲ, ತವಾಗೆ ಅಂಟೋದಿಲ್ಲ, ನೀಟಾಗಿ ಬರುತ್ತೆ. ಇದು ಸೆಟ್ ದೋಸೆ ಥರ ನಾನಿಲ್ಲಿ ಹಾಕಿದ್ದೀನಿ. ನೀವು ಬೇಕಾದರೆ ಪೇಪರ್ ದೋಸೆ ಥರ ತೆಳುವಾಗಿನೂ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ. ಕಲರ್ ಕೂಡ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾವು ಯಾವುದೇ ಸಕ್ಕರೆ ಯೂಸ್ ಮಾಡಿಲ್ಲ, ಏನು ಮಾಡಿಲ್ಲ, ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಅಷ್ಟೇ. ನೋಡಿರಿ 2 ಕಡೆ ಚೆನ್ನಾಗಿ ಬೆಂದರೆ ಸಾಕು, ತುಂಬ ಸಾಫ್ಟಾಗಿರುತ್ತೆ. ಹಲ್ಲಿಲ್ದವರು ಸಹಿತ ತಿನ್ಬೋದು ನೋಡಿರಿ, ಅಷ್ಟು ರುಚಿಯಾಗಿರುತ್ತೆ ದೋಸೆ. ಇದೇ ರೀತಿ ನೋಡಿರಿ ನಾನು ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ತೆಳುವಾಗಿ ಹಾಕಿದ್ದೀನಿ ನಾನು. ನಿಮಗೆ ಯಾವ ರೀತಿ ಬೇಕೋ ನೋಡಿರಿ ಆ ರೀತಿ ನೀವು ದೋಸೆನ ಪ್ರಿಪೇರ್ ಮಾಡ್ಕೋಬೋದು. ಈ ಹಿಟ್ಟಿನಲ್ಲೇ ನೀವು ಪಡ್ಡನ್ನು ಸಹಿತ ಮಾಡ್ಬೋದು ನೋಡಿರಿ, ಪಡ್ಡು ಕೂಡ ಚೆನ್ನಾಗಿರುತ್ತೆ. ಅದು ನಿಮಗೆ ಬೇಕು ಅಂದರೆ ಹೇಳ್ರಿ, ನೆಕ್ಸ್ಟ್ ಆ ವಿಡಿಯೋ ರೆಸಿಪಿ ಸಹಿತ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ನೋಡಿರಿ ಈ ರೀತಿ ಅವಲಕ್ಕಿ ಮತ್ತು 1 ಕಪ್ಪು ರವೆ ಇದ್ದರೆ ಸಾಕು ನೋಡಿರಿ. ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ, ಡಿಫ್ರೆಂಟ್ ಆದ ರೀತಿಯಲ್ಲಿ ನೀವು ಲಂಚ್ ಬಾಕ್ಸನ್ನು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು. ಬೆಳಗಿನ ಅವಸರದಲ್ಲಿ ನೀವು ಆಫೀಸ್ಗೆ ಹೋಗೋರಿದ್ದರೆ ಅಥವಾ ಮನೆ ಕೆಲಸಗಳಲ್ಲಿ ನಾವು ಅಕ್ಕಿ ನೆನೆ ಹಾಕೋದು ಮರ್ತು ಹೋಗಿದ್ವಿ, ಬೇಗ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿಂದು ನೋಡಿರಿ, ಸೂಪರಾಗಿರುತ್ತೆ. ನೋಡಿರಿ ಬನ್ನಿ ಹಾಗಾದರೆ ಎಲ್ಲದು ಹೇಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ. ಈ ಕೆಂಪು ಚಟ್ನಿ ಜೊತೆ ತಿನ್ನೋದಿದ್ರೆ ಸೂಪರಾಗಿರುತ್ತೆ.
ಟೇಸ್ಟ್ ಅಂತೂ ಜಬರ್ದಸ್ತ್ ಆಗಿತ್ತು. ಚಟ್ನಿ ಮಾತ್ರ ನೀವು ಖಂಡಿತ ಟ್ರೈ ಮಾಡಲೇಬೇಕು, ಅಷ್ಟು ರುಚಿಯಾಗಿದೆ. ಇದೇ ರೀತಿ ನೋಡಿರಿ, ನಾನು ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳಾಗಿರ್ಬೋದು, ಬ್ರೇಕ್ಫಾಸ್ಟ್ ರೆಸಿಪಿ, ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿ ಎಲ್ಲದನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗಾದರೆ ಈ ವಿಡಿಯೋನ ನಿಮಗೆ ಇಷ್ಟ ಅನಿಸಿದರೆ ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ, ಹೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಅವರು ಒಂದು ಹೊಸ ರೆಸಿಪಿನ ಕಲ್ತಂಗಾಗುತ್ತೆ, ಹೊಸ ಟೇಸ್ಟನ್ನು ಮಾಡ್ದಂಗಾಗುತ್ತೆ. ಹಾಗಾದರೆ ತಡ ಯಾಕೆ, ವಿಡಿಯೋಗೆ ಲೈಕ್ ಕೊಡಿ. ನಿಮ್ಮ ಲೈಕ್ ಮತ್ತು ಸಪೋರ್ಟಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ನೋಡ್ತಾ ಇದ್ದೀನಿ ನೋಡ್ರಿ, ಸೂಪರ್ ಆಗಿದೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.